ಮಾಜಿ ಪುರಸಭೆ ಸದಸ್ಯ ಹುಸೇನ್ ಸಾಬ್ ಅವರಿಂದ ಮತ್ತೊಂದು ಮಾದರಿ ಕಾರ್ಯ. ಅಧಿಕಾರಿಗಳಿಗೆ ಶೆಡ್ಡು ಹೊಡೆದು ತಾವೇ ನಿರ್ಮಿಸಿದ ರಸ್ತೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ಮಾಜಿ ಸದಸ್ಯರಾದ ಹುಸೇನ್ ಸಾಬ್ ಐನಾಪುರ್ ಅವರು ಅಧಿಕಾರದಲ್ಲಿರದಿದ್ದರೂ ಕೂಡ ಪ್ರತಿದಿನ ಒಂದಲ್ಲ ಒಂದು ಸಮಾಜಮುಖಿ ಮಾದರಿ ಕಾರ್ಯಗಳನ್ನು ಮಾಡ್ತಾ ಎಲ್ಲರಿಗೂ ಮಾದರಿ ವ್ಯಕ್ತಿಯಾಗಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹುಸೇನ್ ಸಾಬ್ ಐನಾಪುರ್ ಅವರು ಸಮಾಜಮುಖಿ ಕಾರ್ಯವನ್ನು ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಅದೇನೆಂದರೆ, ರಾಮದುರ್ಗ ಪಟ್ಟಣದ ಪುರಸಭೆ ವಾರ್ಡ್ ನಂಬರ್ 15ರಲ್ಲಿ ರಸ್ತೆಗೆ ಹಾಕಲಾಗಿದ್ದ ಫೇವರ್ಸ್ಗಳು ಕಿತ್ತು ರಸ್ತೆ ಎಲ್ಲ ಹಾಳಾಗಿತ್ತು. ಆ ರಸ್ತೆಯಲ್ಲಿ ವಾಹನಗಳು ಬಿಡಿ ಮನುಷ್ಯರೇ ನಡೆದು ಹೋಗಲು ಪರದಾಡುವಂತಾಗಿದೆ. ರಾತ್ರಿ ಸಮಯದಲ್ಲಿ ಮಕ್ಕಳು, ಮಹಿಳೆಯರು, ವಯೋವೃದ್ಧರು ಈ ರಸ್ತೆ ದಾಟುವಾಗ ಬಿದ್ದು ಗಾಯಗೊಂಡ್ರೆ ಯಾರು ಹೊಣೆ? ಹುಸೇನ್ ಸಾಬ್ ಐನಾಪುರ್ ಅವರು ಇದರ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದಾರೆ. ಆದರೆ ಅಧಿಕಾರಿಗಳಿಂದ ಅವರಿಗೆ ಸಿಕ್ಕಿದ್ದು ಕೇವಲ ಹಾರಿಕೆ ಉತ್ತರ ಮಾತ್ರ. ನಂತರ ಹುಸೇನ್ ಸಾಬ್ ಐನಾಪುರ್ ಅವರು ಪುರಸಭೆಗೆ ಅಲೆದು ಸುಸ್ತಾಗಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ವತಃ ತಮ್ಮ ಸ್ವಂತ ಖರ್ಚಿನಿಂದ ಮರಳು, ಸಿಮೆಂಟನ್ನು ತರಿಸಿ ಖುದ್ದು ತಾವೇ ಆ ರಸ್ತೆಯನ್ನು ದುರಸ್ತಿಗೊಳಿಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರ ಭರ್ಪೂರ ಅನುದಾನ ಕೊಟ್ಟರು ಕೂಡ ದೇವರು ವರ ನೀಡಿದರೆ ಪೂಜಾರಿ ಕೊಡೆನೇನು ಎಂಬಂತೆ ಅಧಿಕಾರಿಗಳು ಕಾಮಗಾರಿಯನ್ನು ಸಮರ್ಪಕವಾಗಿ ಹಮ್ಮಿಕೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಹುಸೇನ್ ಸಾಬ್ ಐನಾಪುರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ಅಧಿಕಾರಿಗಳು ಮಾಡಬೇಕಿದ್ದ ಕಾರ್ಯವನ್ನು ಒಬ್ಬ ಪುರಸಭೆ ಮಾಜಿ ಸದಸ್ಯ ತನ್ನ ಸ್ವಂತ ಖರ್ಚಿನಿಂದ ಮಾಡುತ್ತಿರುವುದು ನಿಜಕ್ಕೂ ವಿಷಾದನೀಯ. ಇದು ನೇರವಾಗಿ ಪುರಸಭೆ ಅಧಿಕಾರಿಗಳಿಗೆ ಕಪಾಳ ಮೋಕ್ಷವಿದ್ದಂತೆ. ಆದ್ದರಿಂದ ಈಗಲಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದರ ಜೊತೆಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಕೆಲಸ ಮಾಡಬೇಕಾಗಿದೆ. ಇದೊಂದು 2 ತಿಂಗಳ ಅಡ್ಡ ಹೋಗಿ ಎಲ್ಲರೂ ಬರ್ತಾರ, ನೋಡಪ್ಪ ನೀ ಪುಣ್ಯದವ ಎಲ್ಲಾ ಕೆಲಸ ಮಾಡ್ತಿ, ನಮ್ಗೆ ಅಡ್ಡಾಡಕ್ ದಾರಿಯಾರ ಮಾಡಿಕೊಡಪ್ಪ ಅಂತ ಹೇಳಿ. ಇದ್ರ ಬಗ್ಗೆ ಮುನ್ಸಿಪಾಲಿಟಿ ಆಯ್ತು, ಯಾರು ಮಾಡ್ಯಾರ, ಯಾರು ಹಿಡ್ದಾರ, ಬಡ ಹಡ್ ಏನೈತಿ ನೋಡ್ರಿ, ಎಲ್ಲಾ ವಾರ್ಡ್ನ್ಯಾಗ ಈ ನಮ್ಮನೆ ಹೋಗೋದು ಹೋಗ್ಬಿಟ್ಟ ಈ ಪರಿಸ್ಥಿತಿ. ವಯಸ್ಸು ಆಧಾರ ಅಡ್ಡಾಡ್ತಾರ, ಎಲ್ಲ ಅಡ್ಡಾಡ್ತಾರ. ಇದೊಂಥರ ಈದಾದಂಗ್ ಬಿಟ್ಟಿದೆ. ಅದಕ್ಕೆ ನಾನು ಇವತ್ತು ಖಾಲಿ ಇದ್ದ ನನಗೆ ಬ್ಯಾಸರ ಬಂದ ಇದು ಪಾಪ ಒಂದು ಹೋಗಕ್ ಬರಾಕರ ಅನುಕೂಲ ಆಗಲಿ ಅಂತ ಹೇಳಿ ಒಂದ್ ಸ್ವಲ್ಪ ಪುಸ್ತಕ ತರಿಸಿ ನನಗೆ ಎಷ್ಟು ಆಗ್ತೈತಿ ಈ ತರ ಸ್ವಲ್ಪ ಜೋಡಿಸ್ಕೊಂತ ಹೊಂಟೀನಿ. ದಯವಿಟ್ಟು ಈಗಾದ್ರೂ ಆರಿಸಿ ಬಂದಂತ ಶಾಸಕರಾಗಲಿ, ಪುರಸಭೆ ಅಧಿಕಾರಿಗಳು ಆಗಲಿ, ಎಲ್ಲ ವಾರ್ಡ್ನ್ಯಾಗ ಯಾವ ಪರಿಸ್ಥಿತಿ ಐತಿ ಇಂಥ ಕೆಲಸಗಳನ್ನು ಆದಷ್ಟು ಬೇಗನೆ ಮಾಡಿ ಸ್ವಲ್ಪ ಸಾರ್ವಜನಿಕರಿಗೆ ಒಳ್ಳೆ ಅಡ್ಡಾಡಕ್ಕಾಗ್ಲಿ, ಎಲ್ಲೂ ಒಲಿ ಒಳಗೆ ಯಾವುದೋ ಒಂದು ಏನೋ ಪ್ರಾಬ್ಲಮ್ ಆಗಲಿ ಅಂತ ಪ್ರಾಬ್ಲಮ್ ಇದ್ದಲ್ಲಿ ಮೊದಲು ಮಾಡಿಕೊಳ್ಳಿ ಅಂತ ಹೇಳಿ ಮುನ್ಸಿಪಾಲಿಟಿ ಅವ್ರಿಗೂ ಆಮೇಲೆ ಜನಪ್ರಿಯ ಶಾಸಕರಿಗೂ ಹೇಳಾಗತ್ತೀನಿ ಸರ್. ನಮಸ್ಕಾರ. ಅದರ ಬಗ್ಗೆ ಮುನ್ಸಿಪಾಲಿಟಿಗೆ ಆಕ್ಷನ್ ತಗೋಬೇಕಿಲ್ರಿ ನೀವು? ಸರ್ 2-3 ಸಲ ಹೋಗಿ ಬಂದು ಹೇಳಿದ್ವಿ ಸರ್. ಅದ ಕಾಂಟ್ರಾಕ್ಟರ್ ಕೊಟ್ಟಿದಾರ ಸರ್, ಅವ್ರು ಬರ್ತಾರ, ಮಾಡ್ತಾರ, ಅದಾಗ್ತೈತಿ, ಅದೊಂದ ಅವ್ರದ್ದು, ಮತ್ ಬೇರೆದ್ ಏನು ಹೇಳುದಿಲ್ಲ ಅವರು. ಇದೊಂದೇ ಕೆಲಸ ಆಗ್ಲಿ ಸರ್, ಬೇರೆ ಮುನ್ಸಿಪಾಲಿಟಿ ದರೊಂದು ಕೆಲಸ ಆಗ್ಲಿ. ಮತ್ತಿದು ಹಬ್ಬ ಹೋಗಿ ಬಹಳ ದಿವಸ ಆತ, ಇನ್ನು ಮಟ್ಟ ಬಂದೇ ಇಲ್ಲ. ಅದೇ ಹೇಳ್ತಾ ಇದೀನಲ್ಲ ಸರ್ ನಾನು. ಮತ್ ನೀವು ಆಕ್ಷನ್ ಮಾಡ್ಬೇಕಲ್ಲೇ. ಅಲ್ಲ ಸರ್, ನಾನು MP ನಾ MLA ಮುಖ್ಯಮಂತ್ರಿನ, ನಾನು ಒಬ್ಬ ಬಡುಪಾಯಿ ದುಡ್ಡು ತಿನ್ನವ ಸರ್. ಅಲ್ಲ, ಮತ್ ವಯಸ್ಸಾಗಿದ್ದಾರ ಮುದುಕರು ಹೆಂಗ್ ಬರ್ಬೇಕ? ಅದೇ ಮಾಡ್ಸಾಕ್ತೀನಿಲ್ಲ ಸರ್. ಈಗ ನನ್ನ ಕಡೆ ಎಷ್ಟಾಗ್ತೈತಿ ನನ್ನ ಪ್ರಯತ್ನ ಮಾಡ್ತೀನಿ ಸರ್. ನಾನು ತಿಂಗಳಿಗೆ 80,000, 60,000, 70,000 ರೂಪಾಯಿ ಪಗಾರ ತಗೋತಾರ, ಮನ್ಯಾಗ ಕುಂದಿರ್ತಾರ, ವಯಸ್ಸಾದಾರ ಅಡ್ಡಾಡ್ತಾರ, ಎಲ್ಲಾರು ಅಡ್ಡಾಡ್ತಾರ. ಯಾರು ಬಿದ್ರೆ ಯಾರಿಗೂ ಏನೋ ಒಂದು ಪ್ರಾಬ್ಲಮ್ ಆತಂದ್ರ ಯಾರು ನೋಡೋರು ಸರ್ ಅವ್ರಿಗೆ? ನೀವು ಅದರ ಬಗ್ಗೆ ಹೇಳ್ರಿ ಅಲ್ಲಿ ಹೋಗಿ ಮುನ್ಸಿಪಾಲಿಟಿ. ಯಾರು ಹೇಳ್ಬೇಕು ಸರ್? ಇದ್ದಂತ ಶಾಸಕರು ಹೇಳ್ಬೇಕು ಸರ್. ಎಲ್ಲ ವಾರ್ಡ್ನ್ಯಾಗ ಈ ಪರಿಸ್ಥಿತಿ ಆಗಿತ್ತಂತ, ಎಲ್ಲ ಈ ನಮನೆ ಆಗಾಕತ್ತೈತಿ, ಅವ್ರು ಸ್ಟ್ರೈಕ್ ಮಾಡ್ಬೇಕು, ಎಲ್ಲ ಇದು ಮಾಡಿದ್ರು, ಎಲ್ಲ ಅದು ಮುಗೀತು, ಮಾಡ್ತಪ್ಪ. ಈ ವಿಡಿಯೋವನ್ನು ತೋರಿಸ್ರಿ ಅವ್ರಿಗೆ. ಏನ್ ಬೇಸರ ಆಗಿಬಿಟ್ಟೈತಿ ಸರ್, ಯಾವ ವಿಡಿಯೋ ನೋಡಿ ಏನ್ ಮಾಡೋದು? ನಿನ್ಗೇನ್ ಮಾಡಪ್ಪ ಅಂತಾರ ಸರ ಜನ ನೋಡ್ತಾರ, ಅಲ್ಲ ಬೀಳ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ನಿನ್ಗೇನ್ ಮಾಡಂತಾರ ಇಂತ ಕೆಲಸ ಕೇಳ್ತಾರೆ. ಮಾಡಂತಂದ್ರ ಮತ್ತೆ ಇದನ್ನ ಹಬ್ಬ ಹೋದ್ರ ಹೆಂಗ್ ಮಾಡುದು ಮುಂದೆ? ಅದ ಅವ್ರು ಮಾಡ್ತಾರೆ, ನೀ ಹೇಳ್ದಾಗೆ ಬಂದ್ ಮಾಡ್ಬೇಕಂದ್ರು ಆಗುದಿಲ್ಲ. ಅವ್ರು ಕೊಟ್ಟಿದೀವಿ, ಮಾಡ್ತಾರೆ ಅವ್ರು ಬಂದು. ನಿಮ್ಗೇನು ಮಾಡಂತ ಹೇಳಿದೀವಿ ನಾವು? ಇಲ್ಲ, ಅವ್ರು ಯಾವಾಗ ಮಾಡ್ತಾರ ಅವಾಗ ಬಂದ್ ಮಾಡ್ತಾರ. ಅಡ್ಡಾಡ್ಲಿ, ಬಿಡ್ಲಿ, ಮಾಡ್ಲಿ, ಅವ್ರಿಗೇನು ಇದಾಗುದಿಲ್ಲ. ನಮಗೂ ಗೊತ್ತಾಗಲಿ, ಒಂದಿಗೆ ಗೊತ್ತಾಗ ಮಾಡ್ಬಿಡ್ರಿ.
ಅದ ಸರ್ ನೋಡಿ ಸರ್ ಈ ನಮ್ಮನೆ ಹ್ಯಾಂಗ್ ಹೋಗ್ಯಾರ ಸರ್ ಹ್ಯಾಂಗ್ ಅಡ್ಡಾಡ್ಬೇಕು ವಯಸ್ಸಾದ ಹ್ಯಾಂಗ್ ಇದು ಒಂದು ವಾರ್ಡ್ ಅಲ್ಲ ಸರ್ ಎಲ್ಲಾ ವಾರ್ಡ್ನ್ಯಾಗ ಸರ್ ಅಷ್ಟು ಅವ ಈಗ ನೋಡ್ರಿ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.